ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ GM ಕ್ಯಾಟಗರಿ, 3A ಕ್ಯಾಟಗರಿ, 3B ಕ್ಯಾಟಗರಿಗಳಲ್ಲಿ ಬರುವಂತಹ ಸಬ್ ಕ್ಯಾಟಗರಿಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ಕಟ್ ಆಫ್ ಎಷ್ಟು ಆಗ್ತದೆ ಅಂತ ಹೇಳಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾನು 2A ಕ್ಯಾಟಗರಿ, 2B ಕ್ಯಾಟಗರಿ, ಕ್ಯಾಟಗರಿ 1, SC, ST ಎಲ್ಲ ಕ್ಯಾಟಗರಿಗಳನ್ನು ಕನ್ಸಿಡರ್ ಮಾಡಿ ಎಲ್ಲ ಕ್ಯಾಟಗರಿಗಳಲ್ಲಿರುವಂತಹ ಸಬ್ ಕ್ಯಾಟಗರಿಗಳಲ್ಲಿ ಕಟ್ ಆಫ್ ಎಷ್ಟು ನಿಲ್ಲಬಹುದು, ಎಷ್ಟು ಸೀಟ್ಗಳಿದ್ದಾವೆ ಎಲ್ಲವನ್ನ ಹೇಳಲಿದ್ದೇನೆ. ಆಲ್ರೆಡಿ ಹೇಳಿದಂತೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹದ್ದು 4 ಬಾರಿ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದಾಗ 4 ಬಾರಿ ಎಷ್ಟೆಷ್ಟು ಸೀಟ್ಗಳು ಬಂದಿದ್ದಾವೆ ಎಂಬುದನ್ನು ನಾನು ವಿವರಿಸಿದ್ದೇನೆ. ಅಲ್ಲಿ ನೋಡ್ಬೋದು ಮೊದಲನೇ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದಾಗ 2AGಯಲ್ಲಿ 1 ಸೀಟ್ ಇತ್ತು. ಅದೇ ರೀತಿಯಲ್ಲಿ ನಾನು ಉಳಿದ ಸೀಟ್ ಮ್ಯಾಟ್ರಿಕ್ಸಲ್ಲಿ ಯಾವ ರೀತಿ ಸೀಟ್ಗಳು ಬಂದಿದ್ದಾವೆ, ಟೋಟಲ್ ಆಗಿ ಎಷ್ಟು ಸೀಟ್ಗಳು ಬಂದಿದ್ದಾವೆ ಎಂಬುದನ್ನು ಹೇಳ್ತೇನೆ ಕೇಳಿ. 2AGಯಲ್ಲಿ ಒಟ್ಟಾರೆಯಾಗಿ 16 ಸೀಟ್ಗಳಿದ್ದಾವೆ, 2AHಲ್ಲಿ 6 ಸೀಟ್ಗಳಿದ್ದಾವೆ, 2ARಲ್ಲಿ 2 ಸೀಟ್ಗಳು, 2ARHಲ್ಲಿ 1 ಸೀಟ್, 2AKಯಲ್ಲಿ 1 ಸೀಟ್, 2AKHಲ್ಲಿ 0 ಸೀಟ್ಸ್ಗಳಿದ್ದಾವೆ. ಈ ರೀತಿಯಲ್ಲಿ ನೋಡ್ಕೊಂಡು ಹೋದಾಗ 2AGಯಲ್ಲಿ 16 ಸೀಟ್ಗಳಿದ್ದಾವೆ. 92,825ಕ್ಕೆ ಸೆಕೆಂಡ್ ರೌಂಡ್ನ ಲಾಸ್ಟ್ ಕಟ್ ಆಫ್ ನಿಂತಿದೆ. 92,000 ಇದ್ದಿದ್ದು ಈಗ ಅಪ್ರಾಕ್ಸಿಮೇಟ್ಲಿ 1 ಲಕ್ಷ ಕ್ರಾಸ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ 16 ಸೀಟ್ಗಳು 2AG ಕ್ಯಾಟಗರಿಯಲ್ಲಿ ಬಹಳಷ್ಟು ಆಯ್ತದು. ಅಪ್ರಾಕ್ಸಿಮೇಟ್ಲಿ 5-6 ಸಾವಿರ ಅಂತೂ ಡಿಫ್ರೆನ್ಸ್ ಆಗಿ ಆಗ್ತದೆ. 97,000 98,000ವರೆಗೆ ರೀಚ್ ಆಗ್ಬೋದು. ಬಟ್ 1 ಲಕ್ಷದವರೆಗೂ ರೀಚ್ ಆದರೆ ಬಹಳಷ್ಟು ಖುಷಿ ಆಗ್ತದೆ. ನೋಡಬೇಕು. ಹಿಂದಿನ ರೌಂಡ್ಗಳಲ್ಲಿ ಕನ್ವರ್ಷನ್ ನಡೀತಾ ಇತ್ತು. ಸೀಟ್ಗಳ ಕನ್ವರ್ಷನ್ PH ಕ್ಯಾಟಗರಿದು GM ಕ್ಯಾಟಗರಿ ಕನ್ವರ್ಷನ್ ಆಗೋದು, ಆ ರೀತಿ ಕನ್ವರ್ಷನಿಂದ ಕಟ್ ಆಫ್ ಡ್ರಾಪ್ ಆಗ್ತಾ ಇತ್ತು. ಬಟ್ ಈ ಕ್ಯಾಟಗರಿಯ ಈ ಒಂದು ರೌಂಡಲ್ಲಿ ಕನ್ವರ್ಷನ್ ಅಷ್ಟರ ಮಟ್ಟಿಗೆ ನಡೆಯೋದಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಎಲ್ಲ ಕ್ಯಾಟಗರಿಗಳಲ್ಲಿರುವಂಥ ಸೀಟ್ಗಳು ಆ ಕ್ಯಾಟಗರಿಗಳಲ್ಲಿ ಒಂದು ಫಿಲ್ ಆಗಿ ಹೋಗ್ತವೆ. ಇಲ್ಲಿ PH ಕ್ಯಾಟಗರಿಗಳಲ್ಲಿ ಸೀಟ್ಗಳು ಉಳಿದಿಲ್ಲ. ಆದ್ದರಿಂದ ಟೋಟಲ್ ಆಗಿ ಗಮನಿಸ್ಕೊಂಡು ಹೋದರೆ ಕಟ್ ಆಫಲ್ಲಿ ಇಷ್ಟೇ ಸೀಟ್ಗಳಿಗೆ ಒಂದು ಪಾರ್ಟಿಸಿಪೇಟ್ ಮಾಡುವಂಥ ಜನರಿದ್ದರೆ ಈ ಕಟ್ ಆಫ್ 98,000ವರೆಗೂ ಕೂಡ ರೀಚ್ ಆಗುವಂಥ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ 2AHಲ್ಲಿ 6 ಸೀಟ್ಗಳಿದ್ದಾವೆ. 6 ಸೀಟ್ಗಳು 2A ಹೈದರಾಬಾದ್ ಕರ್ನಾಟಕದಲ್ಲಿ ಅಪ್ರಾಕ್ಸಿಮೇಟ್ಲಿ 1,06,000ವರೆಗೆ ನಿಂತಿದೆ. ಇದು ಇನ್ನೊಂದು 5-6 ಸಾವಿರದಷ್ಟು ಡಿಫರೆನ್ಸ್ ಆಗ್ಬೋದು ಈ ಕ್ಯಾಟಗರಿಯಲ್ಲಿ ಕೂಡ. 2ARಲ್ಲಿ 2 ಸೀಟ್ಗಳಿದ್ದಾವೆ ಮತ್ತು 2ARHಲ್ಲಿ 1 ಸೀಟ್ ಇದೆ. ಇದರಲ್ಲಿ ಕೂಡ ಆ ಒಂದು ಜನಸಾಂದ್ರತೆ ಮೇಲೆ ಡಿಪೆಂಡ್ ಆಗ್ತದೆ ಇಂಥ ಕ್ಯಾಟಗರಿಗಳಲ್ಲಿ. ಮತ್ತು ಕನ್ನಡ ಮೀಡಿಯಮಲ್ಲಿ ಗಮನಿಸೋದಾದರೆ 1 ಸೀಟ್ ಉಳಿದಿದೆ. ಕನ್ನಡ ಮೀಡಿಯಂ 2A ಕ್ಯಾಟಗರಿಯಲ್ಲಿ ಇರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಜಸ್ಟ್ ಈ ಒಂದು 1,20,000 ಒಳಗಡೆ ಡಿಫ್ರೆನ್ಸಲ್ಲಿ ಇರೋರಿಗೆ ಸಿಗ್ತದೆ. ಮುಂದಿನ ಕ್ಯಾಟಗರಿ 2B ಕ್ಯಾಟಗರಿ. 2BGಯಲ್ಲಿ ಕೂಡ ನಾನು ಇದೇ ರೀತಿಯಲ್ಲಿ 2A ಕ್ಯಾಟಗರಿಯಲ್ಲಿ 4 ಬಾರಿ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದೆ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೇನೆ. ಟೋಟಲ್ ಆಗಿ ಗಮನಿಸ್ಕೊಂಡು ಹೋದಾಗ 2B ಕ್ಯಾಟಗರಿಯಲ್ಲಿ 2BGಯಲ್ಲಿ 5 ಸೀಟ್ಗಳು ಇದ್ದಾವೆ, 2BHಲ್ಲಿ 2 ಸೀಟ್ಗಳು, 2BRಲ್ಲಿ 1 ಸೀಟು ಮತ್ತು ಉಳಿದ ಸಬ್ ಕ್ಯಾಟಗರಿಗಳಲ್ಲಿ 0 ಸೀಟ್ಗಳಿದ್ದಾವೆ. 2BGಯಲ್ಲಿ 5 ಸೀಟ್ಗಳಿದಾವಲ್ಲ, ಇದರಲ್ಲಿ 81,000 ಕಟ್ ಆಫ್ ನಿಂತಿದೆ. ಈ ಒಂದು 5 ಸೀಟ್ಗಳಿಗೆ ಭಾಳಷ್ಟು ಕಾಂಪಿಟೇಷನ್ ಇರೋದ್ರಿಂದ, ಜನಸಾಂದ್ರತೆ ಜಾಸ್ತಿ ಇರೋದ್ರಿಂದ 2B ಕ್ಯಾಟಗರಿಯಲ್ಲಿ ಅಪ್ರಾಕ್ಸಿಮೇಟ್ಲಿ 3,000ವರೆಗೆ ಡಿಫರೆನ್ಸ್ ಆಗ್ಬೋದು 5 ಸೀಟ್ಗಳಿಗೆ. ಹಾಗೆ 2BHಲ್ಲಿ 2 ಸೀಟ್ಗಳಿದ್ದಾವೆ. ಇದು ಕೂಡ ಡಿಪೆಂಡ್ ಆನ್ ಎಷ್ಟು ಜನ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಎಂಬುದು ಕೂಡ ಡಿಪೆಂಡ್ ಆಗ್ತದೆ. 92,000 93,000ವರೆಗೆ ಡಿಫರೆನ್ಸ್ ಆಗ್ಬೋದು. ಅದೇ ರೀತಿಯಲ್ಲಿ 2BRಲ್ಲಿ ಕೂಡ 1 ಸೀಟ್ ಇದೆ. ಇದು 1,04,387ಕ್ಕೆ ಕಟ್ ಆಫ್ ನಿಂತಿತ್ತು. ಇಲ್ಲಿ ಒಬ್ಬ ಪರ್ಸನ್ ಬಂದರೂ ಕೂಡ ಒಂದು 5,000ವರೆಗೆ ಡಿಫರೆನ್ಸ್ ಆಗ್ಬೋದು. 5,000 ಒಳಗಡೆ ಯಾರಾದರೂ ಇದ್ದರೆ ಒಬ್ಬ ಪರ್ಸನ್ ಕೂಡ ಅಂಥವ್ರಿಗೆ ಸಿಗುತ್ತೆ. ಉಳಿದ ಎಲ್ಲ ಕ್ಯಾಟಗರಿಗಳಿಗೆ ಕನ್ಸಿಡರ್ ಮಾಡಿದ್ರೆ 2B ಕ್ಯಾಟಗರಿಯಲ್ಲಿ ಕಮ್ಮಿ ಸೀಟ್ಸ್ಗಳಿದ್ದಾವೆ. ಅದೇ 3A 3Bಯಲ್ಲೂ ಕಡಿಮೆ ಇದ್ದಾವೆ. ಅದಕ್ಕೆ ಹೋಲಿಸ್ಕೊಂಡ್ರೆ GM ಕ್ಯಾಟಗರಿಗೆ ಅವರಿಗೆ ಸೀಟ್ ಸಿಗುತ್ತೆ. ಬಟ್ 2B ಕ್ಯಾಟಗರಿಯಲ್ಲಿ ನೋಡಿದ್ರೆ ಇವರಿಗೆ GM ಕ್ಯಾಟಗರಿಯಲ್ಲಿ ಕೂಡ ಭಾಳಷ್ಟು ಡಿಫ್ರೆನ್ಸ್ ಇರೋದ್ರಿಂದ ಇಲ್ಲಿ ಕೇವಲ ಈ ಒಂದು 8 ಸೀಟ್ಗಳಿಗೆ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಅದು ಕೂಡ ಜನಸಾಂದ್ರತೆ ಮೇಲೆ ಡಿಪೆಂಡ್ ಆಗ್ತದೆ. ಎಷ್ಟು ಜನ ಕಾಂಪಿಟೇಟರ್ಸ್ಗಳಿದ್ದಾರೆ ಎಂಬುದು ಕೂಡ ಡಿಪೆಂಡ್ ಆಗ್ತದೆ. ಮುಂದಿನದು ST ಕ್ಯಾಟಗರಿಯಲ್ಲಿ ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದಾಗ ಈ ಒಂದು ಕ್ಯಾಟಗರಿಯಲ್ಲಿ 0 ಸೀಟ್ಸ್ಗಳಿದ್ವು. ಎಲ್ಲ ನೋಡ್ಬೋದು ನೀವು 0 ಸೀಟ್ಸ್ಗಳು ST ಕ್ಯಾಟಗರಿಯಲ್ಲಿದ್ದು. ಬಟ್ ಮುಂದಿನ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಕಾಲೇಜನ್ನು ಯಾಡ್ ಮಾಡ್ತಾ ಹೋದಾಗ ಸೀಟ್ಗಳ ಸಂಖ್ಯೆ ಜಾಸ್ತಿ ಹಾಕ್ಕೊಂಡು ಹೋಯಿತು. ಒಟ್ಟಾರೆಯಾಗಿ STGಯಲ್ಲಿ 7 ಸೀಟ್ಗಳು, STHಲ್ಲಿ 3 ಸೀಟ್ಗಳು, STRHಲ್ಲಿ 2 ಸೀಟ್ಗಳು ಇನ್ಕ್ರೀಸ್ ಆಗಿದ್ದಾವೆ. ಇದನ್ನು ಗಮನಿಸಿಕೊಂಡಾಗ STGಯಲ್ಲಿ ಲಾಸ್ಟ್ ರೌಂಡ್ನ ಕಟ್ ಆಫ್ 2,29,487ಕ್ಕೆ ಕಟ್ ಆಫ್ ನಿಂತಿತ್ತು. SCGಗೆ ಕಂಪೇರ್ ಮಾಡಿದ್ರೆ STGಯಲ್ಲಿ ಕಡಿಮೆ ಕಟ್ ಆಫ್ ನಿಂತಿತ್ತು. ಬಟ್ ಸೀಟ್ಗಳ ಸಂಖ್ಯೆ ಮಾಪಪ್ ರೌಂಡಿಗೆ ಕಡಿಮೆ ಸೀಟ್ಗಳು STGಯಲ್ಲಿ ಉಳ್ಕೊಂಡಿದ್ದಾವೆ. 7 ಸೀಟ್ಗಳು ಉಳಿದಿರೋದ್ರಿಂದ ಅಪ್ರಾಕ್ಸಿಮೇಟ್ಲಿ 6,000ವರೆಗೆ ಈ ಒಂದು ಕ್ಯಾಟಗರಿಯಲ್ಲಿ ಡಿಫ್ರೆನ್ಸ್ ಆಗ್ಬೋದು. ಯಾಕಂದರೆ 7 ಸೀಟ್ಗಳು ಇಲ್ಲಿ ಡಿಫ್ರೆನ್ಸ್ ಭಾಳಷ್ಟು ಒಂದು ಜನಸಾಂದ್ರತೆ ಕಮ್ಮಿ ಇರೋದ್ರಿಂದ ಇಲ್ಲಿ 7 ಸೀಟ್ಗಳು ಇದ್ರೂ ಕೂಡ 5-6 ಸಾವಿರದವರೆಗೆ ಡಿಫ್ರೆನ್ಸ್ ಆಗುವಂಥ ಸಾಧ್ಯತೆ ಇರ್ತದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 2,33,000 34,000ವರೆಗೂ ಕೂಡ ಹೋಗುವಂಥ ಚಾನ್ಸಸ್ ಇರ್ತದೆ. ಹಾಗೆ STHಲ್ಲಿ ಕೂಡ 3 ಸೀಟ್ಗಳಿದ್ದಾವೆ. ಇಲ್ಲಿಯೂ ಕೂಡ 3,000ದಿಂದ 4,000ವರೆಗೆ ಡಿಫ್ರೆನ್ಸ್ ಆಗ್ಬೋದು. ಮತ್ತು STRHಲ್ಲಿ 2 ಸೀಟ್ಗಳಿದ್ದಾವೆ. ಇಲ್ಲಿ 5,000ದಿಂದ 6,000ವರೆಗೆ ಡಿಫ್ರೆನ್ಸ್ ಆಗ್ಬೋದು. ಉಳಿದ ಕ್ಯಾಟಗರಿಗಳಲ್ಲಿ ಸೀಟೇ ಇಲ್ಲ.
ಮುಂದಿನ ಕೆಟಗರಿ SCG ಕೆಟಗರಿಯಲ್ಲಿ ಬಹಳಷ್ಟು ಸೀಟ್ಗಳು ಈ ಒಂದು ಕೆಟಗರಿಗಳಲ್ಲಿ ಉಳಿದಿದ್ದಾವೆ. ಸಬ್ ಕೆಟಗರಿಗಳಲ್ಲಿ ಕನ್ಸಿಡರ್ ಮಾಡ್ಕೊಂಡು ಹೋದರೆ ಅಂದರೆ 2A ಕೆಟಗರಿ 2B ಕೆಟಗರಿ ಎಲ್ಲ ಕೆಟಗರಿಯಲ್ಲಿ ಕನ್ಸಿಡರ್ ಮಾಡಿದ್ರೆ SC ಕೆಟಗರಿಯಲ್ಲಿ ಬಹಳಷ್ಟು ಸೀಟ್ಗಳು ಮಾಪಪ್ ರೌಂಡ್ಗೆ ಇದ್ದಾವೆ. ಈ ಸೀಟ್ಗಳ ಸಂಖ್ಯೆಯನ್ನು ಕಂಪೇರ್ ಮಾಡಿದ್ರೆ ಕಟ್ ಆಫ್ ಇಲ್ಲಿ ಬಹಳಷ್ಟು ಡ್ರಾಪ್ ಆಗಲಿದೆ. ನೋಡಿ SCGಯಲ್ಲಿ 23 ಸೀಟ್ಗಳಿದ್ದಾವೆ. 23 ಸೀಟ್ ಅಂದರೆ ಇಲ್ಲಿ ನೀವು ಗಮನಿಸಬಹುದು 1000 ರ್ಯಾಂಕ್ ರೇಂಜಲ್ಲಿ ಇಬ್ಬರು ಇದ್ರೂ ಕೂಡ ಅಪ್ರಾಕ್ಸಿಮೇಟ್ಲಿ ಎಷ್ಟು ಡ್ರಾಪ್ ಆಗ್ಬೋದು ಅಂದರೆ 12,000ದಿಂದ 13,000ದವರೆಗೆ ಈ ಒಂದು ಕಟ್ ಆಫ್ ಡ್ರಾಪ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ 2,40,000ವರೆಗೂ ಕೂಡ ಹೋಗುವಂಥ ಸಾಧ್ಯತೆ ಈ ಒಂದು ಕೆಟಗರಿಯಲ್ಲಿ ಕನ್ಸಿಡರ್ ಆಗ್ಬೋದು. ಅಂದರೆ ಕಾಣಸಿಗ್ಬೋದು 2,40,45ವರೆಗೂ ಕೂಡ ಹೋದರೂ ಹೋಗ್ಬೋದು. ಜನಸಾಂದ್ರತೆ ಕಮ್ಮಿ ಇರೋದ್ರಿಂದ, ಪಾರ್ಟಿಸಿಪೇಟ್ ಕಡಿಮೆ ಇರೋದ್ರಿಂದ, ಕಾಂಪಿಟೇಷನ್ ಕಡಿಮೆ ಇರೋದ್ರಿಂದ ಈ ಒಂದು ಕೆಟಗರಿಯಲ್ಲಿ 2,45,000ವರೆಗೆ ರ್ಯಾಂಕ್ ರೇಂಜ್ವರೆಗೆ ಹೋಗ್ಬೋದು. ಮತ್ತು SCH ಅಲ್ಲಿ 9 ಸೀಟ್ಗಳಿದ್ದಾವೆ. ಇಲ್ಲಿಯೂ ಕೂಡ ಗಮನಿಸಿದರೆ ಇಲ್ಲಿಯೂ ಕೂಡ 10,000ವರೆಗೆ ಡಿಫ್ರೆನ್ಸ್ ಆಗ್ಬೋದು. 10,000 ಅಲ್ಲ, ಭಾಳಷ್ಟು ಡಿಫ್ರೆನ್ಸ್ ಆಗ್ಬೋದು, 15,000ವರೆಗೆ. ಮತ್ತು SCR ಅಲ್ಲಿ 3 ಸೀಟ್ಗಳಿದ್ದಾವೆ. 3 ಸೀಟ್ಗಳಿಂದ ಒಂದು 6,000-7,000ದಷ್ಟು ಡಿಫ್ರೆನ್ಸ್ ಆಗ್ಬೋದು. ಮತ್ತು SCRH ಅಲ್ಲಿ ಕೂಡ 6,000-7,000ದಷ್ಟು ಡಿಫ್ರೆನ್ಸ್ ಆಗ್ಬೋದು. ಮತ್ತು ST ಕನ್ನಡ ಮೀಡಿಯಮಲ್ಲಿ 1 ಸೀಟ್ ಇದೆ. ಇಲ್ಲೇ ಆಲ್ರೆಡಿ 3 ಲಕ್ಷದ ದಾಟುವಂಥ ಸಾಧ್ಯತೆ ಈ ಒಂದು ಕೆಟಗರಿಯಲ್ಲಿ ಕಾಣಿಸ್ತದೆ. ಇಲ್ಲಿ ಹೇಳುವಂಥದ್ದು ಎಲ್ಲವೂ ನನ್ನ ಅಜಂಪ್ಷನ್ ಆಗಿರ್ತದೆ, ಪ್ರೀವಿಯಸ್ ಇಯರ್ನ ಟ್ರೆಂಡ್ ಆಗಿರ್ತದೆ. ಅಷ್ಟೇ ಅಲ್ಲದೆ ಸೀಟ್ಗಳು ಎಷ್ಟು ಉಳಿದಿದ್ದಾವೆ, ಲಾಸ್ಟ್ ರೌಂಡ್ನ ಕಟ್ ಆಫ್ ಎಷ್ಟಾಗಿತ್ತು ಅದರ ಬೇಸಿಸ್ ಮೇಲೆ ನಾನು ಅಜಂಪ್ಷನ್ ಮಾಡಿರ್ತೇನೆ. ಇದು ಎಷ್ಟರ ಮಟ್ಟಿಗೆ ಆಗುತ್ತೆ ಎಂಬುದನ್ನು ರಿಸಲ್ಟ್ ಬಂದ ಮೇಲೆ ನೀವು ಗಮನಿಸಬೇಕಾಗುತ್ತೆ. ಈ ಅಜಂಪ್ಷನ್ ಕೇವಲ ಅಜಂಪ್ಷನ್ ಆಗಿರೋದ್ರಿಂದ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ. ಕೆಟಗರಿ 1ನಲ್ಲಿ 5 ಸೀಟ್ಗಳಿದ್ದಾವೆ ಮತ್ತು 1H ಅಲ್ಲಿ 2 ಸೀಟ್ಗಳಿದ್ದಾವೆ. ಅಷ್ಟೊಂದು ಡಿಫ್ರೆನ್ಸ್ ಈ ಒಂದು ಕೆಟಗರಿಯಲ್ಲಿ ಕಂಡು ಬರೋಲ್ಲ. ಒಂದು 5-6 ಸಾವಿರ ಡಿಫ್ರೆನ್ಸ್ ಆದರೂ ಕೂಡ ಬಹಳಷ್ಟು ಆಯಿತು ಈ ಒಂದು ಕೆಟಗರಿಯಲ್ಲಿ. 99,000ವರೆಗೆ ಲಾಸ್ಟ್ ರೌಂಡಲ್ಲಿ ನಿಂತಿತ್ತು. 1,05,000ವರೆಗೆ ರೀಚ್ ಆದರೂ ಕೂಡ ಈ ಒಂದು ಕೆಟಗರಿಯಲ್ಲಿ ಕಟ್ ಆಫ್ ಭಾಳಷ್ಟು ಆಗ್ಬೋದು ಅಂತ ಅಂದ್ಕೊಳ್ಬೋದು. 1H ಕೆಟಗರಿಯಲ್ಲಿ ಕೂಡ 2 ಸೀಟ್ಗಳಿದ್ದಾವೆ. 2 ಸೀಟ್ಗಳಿಂದ ಭಾಳಷ್ಟು ಡಿಫ್ರೆನ್ಸ್ ಆಗೋದಿಲ್ಲ. ಇಲ್ಲಿಯೂ ಕೂಡ 5,000ದಿಂದ 6,000ವರೆಗೆ ಡಿಫ್ರೆನ್ಸ್ ಆಗ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಆಲ್ರೆಡಿ GM ಕೆಟಗರಿದು ಮತ್ತು 3A ಕೆಟಗರಿದು 3B ಕೆಟಗರಿದು ಮಾಡಿದ್ದೇನೆ. ಅದರ ಬಗ್ಗೆ ನೀವು ಹಿಂದಿನ ವಿಡಿಯೋದನ್ನು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಧನ್ಯವಾದಗಳು.